ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಎನ್ಎಸ್ಎಸ್ ಕೋಶದ ಕಲ್ಯಾಣಸಿರಿ ಫೌಂಡೇಶನ್ ಗದಗ್ ಅಡಿಯಲ್ಲಿ ಬರುವ ಕಲ್ಯಾಣಸಿರಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಗದಗ್ ವತಿಯಿಂದ ಗದಗ್ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾದ ಎನ್ಎಸ್ಎಸ್ ಶಿಬಿರ 5ನೇ ದಿನ ಸಾಯಂಕಾಲದ ವೇದಿಕೆ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲ ಸಮಾಜ ಕಟ್ಟುವಲ್ಲಿ ಸಮೂಹ ಸಂವಹನಗಳ ಪಾತ್ರ ಎಂಬ ವಿಷಯಾಧಾರಿತ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಪ್ರಾರ್ಥನೆ ಹಾಗೂ ಎನ್ಎಸ್ಎಸ್ ಗೀತೆಯಿಂದ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಹಾವಿದ್ಯಾಲಯದ ಪ್ರಾಚಾರ್ಯ ಬಿಬಿ ಗೌಡರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಅತಿಥಿಗಳನ್ನ ಪರಿಚಯಿಸಿದ್ರು. ಗದಗ್ ನಗರದ ಸಹನಾ ಅನಂತ್ ಕಾರ್ಕಳ ಅವರು ಎಲ್ಎಲ್ಎಂನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಗೋಲ್ಡ್ ಮೆಡಲ್ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಅವರ ತಂದೆ ಹಿರಿಯ ಪತ್ರಕರ್ತ ಡಾಕ್ಟರ್ ಅನಂತ್ ಕಾರ್ಕಳ ಅವರಿಗೆ ಸನ್ಮಾನಿಸಿದ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯಕ್ರಮಕ್ಕೆ ಧನ್ಯವಾದ ತಿಳಿಸಿದ ಅವರು ಶಿಬಿರಾರ್ಥಿಗಳನ್ನ ಉದ್ದೇಶಿಸಿ ಸಾಧಕರಾಗುವ ಸತ್ಪಥದ ಬಗ್ಗೆ ಮಾತನಾಡಿದ್ರು. ಇವತ್ತೇನು ಮೊದಲಿನಿಂದ ತ್ರಾಸಿಲ್ಲ, ಈಗೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಅವುಗಳನ್ನು ಅಟ್ಲೀಸ್ಟ್ ಪ್ರಾಥಮಿಕ ಹಂತದಲ್ಲಿ ಕೂಡ ನಿಮ್ಗೆ ವಿಷಯಗಳು ತಿಳಿತವೆ. ಅವುಗಳನ್ನು ಬಳಕೆ ಮಾಡಿ ಇನ್ನೊಬ್ರು ಏನು ಮಾಡ್ತಾರೆ ಅದನ್ನು ನೋಡಬೇಡಿ, ನಾನು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಇದೇ ಸಮೂಹ ಮಾಧ್ಯಮ. ನಿಮ್ಮ ಸ್ವಾವಲಂಬನೆಯ ಬದುಕಿಗೆ ಸಮೂಹ ಮಾಧ್ಯಮಗಳ ಬದುಕು ತಿಳ್ಕೊಳ್ಬೇಕು ಅಂದರೆ ಬಹಳಷ್ಟು ವಿಚಾರವಂತ ಯೋಜನಾಬದ್ಧ ಆಲೋಚನೆಯಿಂದ ನೀವು ಕಲಿಬೇಕಾದಂಥ ಅಗತ್ಯತೆ ಇದೆ. ಅದೇ ಸಮೂಹ ಮಾಧ್ಯಮ. ನೀವು ಕೂಡ ನಾಳೆ ದೊಡ್ಡ ವ್ಯಕ್ತಿಗಳಾಗಲಿ, ಸರ್ ಇವತ್ತೇನು ಇಷ್ಟೆಲ್ಲ ಮಾಡಿದ್ದಾರೆ ಅದರ ಸಾರ್ಥಕತೆ ನಿಮಗೆ ಸಿಗಲಿ ಅಂತ ಹೇಳಿ ಪ್ರೀತಿಯಿಂದ ನಮ್ಮ ಮಾತುಗಳನ್ನು ಕೇಳಿದಿರಿ. ನಿಮ್ಮೆಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಗೌರವಿಸಿದ್ದಕ್ಕೆ ಗೌಡರ್ ಸರ್ಗೆ ಮತ್ತು ಆನಂದೇ ಅವರಿಗೆ ವಿಶೇಷವಾಗಿ ಮತ್ತು ಗ್ರಾಮಸ್ಥರಿಗೆಲ್ಲ ನಿಮ್ಮೆಲ್ರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪಿಪಿಜಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ನಿಂಗೋಜಿ, ಪತ್ರಕರ್ತರಾದ ಆನಂದಯ್ಯ ವೃಕ್ತಮಠ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷ ರಾಮಕೃಷ್ಣ ಬೇವಿನಕಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯನಿ ಮಾಸಬ್ಬಿ ಪೆಂಡಾರಿ, ರೇಣುಕಾ ಚೌಹಾಣ್, ಗ್ರಾಮದ ಹಿರಿಯರಾದ ಸಿಬಿ ಪಲ್ಲೇದ್, ಖಂಡಂನವರ್, ಎನ್ ಕಾಲೇಜಿನ ಸಂಯೋಜಕರಾದ ಗೀತಾ ಸಕ್ಕರ್ ಗೌಡ್ರ್ ಹಾಗೂ ಎಸ್ಎಸ್ಎಸ್ ಶಿಬಿರಾಧಿಕಾರಿ ಎಂಎಚ್ ಕುರಿ ಉಪಸ್ಥಿತರಿದ್ದರು. ರೈಸ್ ಆಫ್ ನ್ಯೂಸ್, ಗದಗ್.